ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಡೆದಾಡೋ ದೇವರೆಂದೇ ಹೆಸರಾಗಿರತಕ್ಕಂಥ ಸಿದ್ದೇಶ್ವರ ಶ್ರೀಗಳ ಪ್ರವಚನ ಯಾರಿಗೆ ತಾನೇ ಹಿಡಿಸ್ತಾ ಇಲ್ಲ. ಇಡೀ ಕರ್ನಾಟಕ ಜನ ತಲೆ ತೂಗುವಂತೆ ಮಾತಾಡ್ತಾಯಿದ್ರು, ಹಳ್ಳಿ ಜನರ ಮನಸ್ಸನ್ನು ಗೆಲ್ತಾಯಿದ್ರು. ಅಂಥ ಕಥೆಗಳನ್ನು ಹೇಳಿ ಜನರನ್ನು ಎಚ್ಚರಿಸ್ತಾಯಿದ್ರು. ಈಗ ಆ ಕಥೆಗಳಲ್ಲಿ ಒಂದು ಅತ್ಯಂತ ಮಹತ್ವದ ಕಥೆ ಅಂತಂದರೆ ಒಂದು ತಿಪ್ಪಿತ್ತು. ತಿಪ್ಪೆ ಅಂದರೆ ಹಳ್ಳಿಯಲ್ಲಿ ತಮಗೆ ಗೊತ್ತಿದೆ, ಕೆಟ್ಟ ವಾಸನೆ ಬರ್ತದೆ. ಅಲ್ಲಿ ಒಬ್ಬ ಅಲ್ಲಿಂದ ಹಾದು ಹೋಗ್ತಾ ಇದ್ದ ಸೂಟು ಬುಟ್ಟು ಹಾಕ್ಕೊಂಡು. ಆವಾಗ ಏನು ತಿಪ್ಪೆ ಅಂಥೇಳಿ ಅದಕ್ಕೆ ಬೈತಾ ಇದ್ದ, ಮೂಗು ಮುಚ್ಕೊಳ್ತಾ ಇದ್ದ, ನಾರಾಜಾಗ್ತಾ ಇದ್ದ. ಅದನ್ನು ನೋಡಿದಂಥ ತಿಪ್ಪೆ ಮೇಲಿರ್ತಂಥ ಒಂದು ಗಿಡಗಂಟಿತ್ತು. ಆ ಗಿಡಗಂಟಿಗೆ ನಡುವೆ ಒಂದು ಬಳ್ಳಿ ಬಿತ್ತು. ಆ ಬಳ್ಳಿಗೆ ಹೂಗಳಿದ್ದು. ಆ ಹೂಗಳು ಆ ಮನುಷ್ಯನಿಗೆ ಹೇಳ್ತವೆ, ನೋಡು, ನಾನು ತಿಪ್ಪೆಯಲ್ಲಿ ಎದ್ದುಕೊಂಡು ಎಷ್ಟೊಂದು ಆರಾಮಾಗಿದ್ದೇನೆ, ಜನರಿಗೆ ಯಾವ ರೀತಿ ನಾನು ಸುವಾಸನೆಯನ್ನು ಕೊಡ್ತಾ ಇದ್ದೇನೆ, ನೀನು ಯಾಕೆ ಆ ರೀತಿ ಮಾಡ್ತಾ ಇದೆಯಾ ಅಂತೇಳಿ ಕೇಳ್ತಿತ್ತದು. ಅಂದರೆ ಇದರ ತಾತ್ಪರ್ಯ ಏನಂತಂದರೆ, ನಾವು ಎಲ್ಲಿ ಹೊಲಿಸಿರ್ತೈತೆ ಅಲ್ಲೇ ಇದ್ದುಕೊಂಡು ಶ್ರೇಷ್ಠ ಸಾಧನೆಯನ್ನು ಮಾಡಬಹುದು. ಕೆಸರಿನಲ್ಲಿ ಕಮಲ ಇದ್ದಂತೆ ಸಾಧನೆಯನ್ನು ಕೂಡ ನಾವು ಮಾಡಬಹುದು ಅನ್ನೋದು ಈ ಕಥೆಯ ತಾತ್ಪರ್ಯ. ಇನ್ನು ಎರಡನೇ ಕಥೆ ಅಂತಂದರೆ, ಒಂದು ಕಾಗೆ ಇತ್ತು. ಆ ಕಾಗೆ ಬೆಳಗ್ಗೆ ಊರಿನ ಜನರನ್ನು ಎಬ್ಬಿಸ್ತಾ ಇತ್ತು. ಪ್ರತಿ ವರ್ಷ ಇದೇ ಕೆಲಸ, ಅದರದ್ದು 10-15 ವರ್ಷ ಇದೇ ಕೆಲಸ ಮಾಡ್ತಿತ್ತು. ಆದರೆ ಊರಿನ ಜನ ಅದಕ್ಕೆ ಯಾರು ಸತ್ಕಾರ ಮಾಡ್ತಾ ಇರಲಿಲ್ಲ, ತಿರಸ್ಕಾರ ಮಾಡ್ತಾಯಿದ್ರು. ಆಗ ದೇವರಿಗೆ ಕನಿಕರ ಬಂದು ದೇವರ ಕೆಳಗೆ ಬರ್ತಾನೆ. ಕಾಗೆ ಕೇಳ್ತಾನೆ, ನಿನಗೆ ಕಪ್ಪು ಬಣ್ಣ ಕೊಟ್ಟು ನಾನು ತಪ್ಪು ಮಾಡಿದೆ, ನಿನಗೆ ಯಾವುದಾದ್ರೂ ಒಂದು ಒಳ್ಳೆಯ ಕಲರ್ ಕೊಡ್ತೇನೆ, ಗಿಳಿ ಕಲರ್ ಕೊಡ್ತೇನೆ, ಕೇಳು ಅಂತ ಕೇಳ್ತು. ಆವಾಗ ಕಾಗೆ ಹೇಳ್ತೈತೆ, ದೇವರೇ, ನೀನು ನಾನು ಕರೆದಿಲ್ಲ, ನೀನು ಯಾಕೆ ಬಂದೆ? ಆವಾಗ ದೇವ್ರು ಹೇಳ್ತಾನೆ, ನಿನಗೆ ಒಂದು ಒಳ್ಳೆಯ ಬಣ್ಣವನ್ನು ಕೊಡಲಿಕ್ಕೆ ಬಂದೇನೆ, ನನಗೆ ಬೇಡ. ನೀನು ಒಳ್ಳೆಯ ಬಣ್ಣವನ್ನು ಕೊಟ್ಟರೆ, ಗಿಳಿ ಯಾವ ರೀತಿ ಪಂಜರದಲ್ಲಿ ಇಡ್ತಾರೆ ಆ ರೀತಿ ಮನುಷ್ಯ ನಮ್ಮನ್ನು ಕೂಡ ಪಂಜರದಲ್ಲಿ ಇಡ್ತಾನೆ, ನನಗೆ ಇದ್ದದ್ರಲ್ಲಿ ಸಂತೋಷ ಇದೆ. ಹಾಗಾದರೆ ದೇವ್ರು ಮತ್ತೆ ಕೇಳ್ತಾನೆ, ನಿನಗೆ ಒಂದು ಒಳ್ಳೆಯ ಧ್ವನಿ ಕೊಡ್ತೇನೆ ಅಂತೇಳಿ. ಧ್ವನಿನೂ ಬೇಡ, ಯಾಕಂದ್ರೆ ಒಳ್ಳೆಯ ಧ್ವನಿ ಇದ್ದರೆ ಜನ ತಿರಸ್ಕಾರ ಮಾಡ್ತಾರೆ, ವಿರೋಧಿಗಳು ಹೆಚ್ಚಾಗ್ತಾರೆ, ನನಗಿದ್ದ ಧ್ವನಿ ಸಾಕು ಅಂತ ಹೇಳ್ತೈತೆ. ಆವಾಗ ದೇವರ ಒಂದು ವರವನ್ನು ಕೊಡ್ತಾನೆ. ಮನುಷ್ಯ ಸತ್ತ ನಂತರ ಆ ಆತ್ಮ ಎಲ್ಲೆಲ್ಲಿ ಹೋಗ್ತೈತೆ ಅದು ನಿನಗಷ್ಟೇ ಗೋಚರವಾಗ್ತದೆ, ಬೇರೆ ಯಾರಿಗೂ ಗೋಚರವಾಗೋದಿಲ್ಲ ಅಂತೇಳಿ ಒಂದು ವರವನ್ನು ಕೊಟ್ಟು ಹೋಗ್ತಾನೆ. ಹೀಗಾಗಿ 3 ದಿನ ಏನು ಇಡ್ತಾರೆ, ಆವಾಗ ಕಾಯಿಗಳೇ ಮುಟ್ಟಿದರೆ ಆತ್ಮಕ್ಕೆ ತೃಪ್ತಿ ಸಿಕ್ತು, ಶಾಂತಿ ಸಿಕ್ತು ಅಂತೇಳಿ ಜನನೂ ಕೂಡ ಭಾವಿಸ್ತಾರೆ. ಈ ರೀತಿ ಕಥೆಗಳು ಜನಮಾನಸದಲ್ಲಿ ಸಿದ್ದೇಶ್ವರ ಶ್ರೀಗಳ ಕಥೆಗಳು ಇಂದಿಗೂ ಕೂಡ ಹರಿದಾಡ್ತಾ ಇವೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರ ಧ್ವನಿ ಈಗ ಕೇಳ್ತಾ ಇದೆ. ಒಟ್ಟಾರೆ ಶ್ರೀಗಳು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಿ 10,000ಕ್ಕಿಂತ ಹೆಚ್ಚು ಜನ ಸೇರ್ತಾಯಿದ್ರು. ಮಹಿಳೆಯರು ಸೇರ್ತಾಯಿದ್ರು, ಯುವಕರು ಸೇರ್ತಾಯಿದ್ರು, ಮುದುಕರು ಸೇರ್ತಾಯಿದ್ರು. ಎಲ್ಲರೂ ಇವರನ್ನು ಇಷ್ಟಪಡ್ತಾಯಿದ್ರು. ನಡೆದಾಡ ದೇವರೆಂದೇ ಹೆಸರುವಾಸಿಯಾಗಿದ್ದರು. ಆಧುನಿಕ ಯುಗದಲ್ಲಿ ಇವರ ಹೆಸರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶ ತುಂಬ ಪ್ರಸಿದ್ಧಿಯನ್ನು ಹೊಂದಿತ್ತು. ಹಳ್ಳಿಗಾಡಿನಲ್ಲಿ ಹೆಚ್ಚಾಗಿ ಇವರು ಪ್ರವಚನವನ್ನು 1 ತಿಂಗಳು ಮಾಡ್ತಾಯಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಪ್ರವಚನಗಳನ್ನು ಜನ ಆಲಿಸಿದ್ದಾರೆ, ಸಂತೋಷಪಟ್ಟಿದ್ದಾರೆ, ಸಮಾಧಾನದಿದ್ದಾರೆ, ಜೀವನದ ಮೌಲ್ಯಗಳನ್ನು ತಿಳ್ಕೊಂಡಿದ್ದಾರೆ. ಮನುಷ್ಯ ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನು ಅವರು ಹೇಳ್ಕೊಡ್ತಿದ್ರು. ನಿಮ್ಮಲ್ಲಿಯ ಜಗಳಗಳನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು, ಜೀವನ ಅಂದ್ರೇನು, ನೈಸರ್ಗಿಕ ಅಂದ್ರೇನು, ದೇವರು ಕೊಟ್ಟ ವರ ಯಾವುದು, ನಾವು ಏನು ಮಾಡ್ತಾಯಿದ್ದೇವೆ ಎಲ್ಲವನ್ನು ಅವರು ಸೂಕ್ಷ್ಮವಾಗಿ ಹೇಳ್ತಾಯಿದ್ರು. ಇಂಥ ಕಥೆಗಳನ್ನು ಅಜ್ಜಿಯರು ಪಾಲಕರು ಮಕ್ಕಳಿಗೆ ಹೇಳಿ ಅವ್ರ ಮನಸ್ಸನ್ನು ಕೆಳಿಸಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.